ಮೆಂತೆ ಗಂಜಿ ಇವತ್ತಿನ ರೆಸಿಪಿ. ನಮ್ಮ ತುಳುವರು ಮಾಡುವಂತಹ ಆಟಿ ಅಮಾವಾಸ್ಯೆಯ ದಿನ ತಿನ್ನುವಂತಹ ಇದು ಮೆಂತೆಯ ಗಂಜಿ. ಇವತ್ತು ನಾನು ಇದನ್ನು ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೇನೆ ನಿಮಗೆ. 2 ದೊಡ್ಡ ಚಮಚ 2 ಟೇಬಲ್ ಸ್ಪೂನ್ ಮೆಂತೆಕಾಳು. ಇದನ್ನು ವಾಶ್ ಮಾಡಿ ನಾನು ರಾತ್ರಿಯೇ ನೆನೆ ಹಾಕಿದ್ದೇನೆ, ಯಾಕಂದರೆ ನಾನು ನಾಳೆ ಬೆಳಿಗ್ಗೆ ಮಾಡ್ತೇನೆ, ಅದಕ್ಕೋಸ್ಕರ. ಇಲ್ಲಾಂದರೆ ಒಂದು 2 ಗಂಟೆ ನೆನೆ ಹಾಕಿದರೆ ಸಾಕು, ಸಂಜೆ ಮಾಡುವ ಹಾಗಿದ್ದರೆ. 1 ಲೋಟದಷ್ಟು ಬೆಳ್ತಿಗೆ ಅಂದರೆ ಸೋನಾ ಮಸೂರಿ ಅಕ್ಕಿ ಅಥವಾ ಬಾಸ್ಮತಿ ಸಹ ತಗೊಳ್ಬಹುದು. ಇದನ್ನು ನಾನು ಒಂದು ಅರ್ಧ ಗಂಟೆ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೇನೆ. ಮೆಂತೆ ಸಹ ಚೆನ್ನಾಗಿ ನೆಂದಿದೆ. ಇದು ಬೆಳಿಗ್ಗೆ ನೋಡಿ ಮಾಡ್ತಾ ಇದ್ದೇನೆ ನಾನೀಗ. 1 ದೊಡ್ಡ ತೆಂಗಿನಕಾಯಿ ಅದರ ಅರ್ಧ ಭಾಗವನ್ನು ನೋಡಿ ಇದನ್ನು ತುರಿತಾ ಇದ್ದೇನೆ. ಸಾಧಾರಣ 1 ಬಟ್ಟಲಷ್ಟು ಇದೆ ಇದರಲ್ಲಿ ನೋಡಿ, ತುಂಬ ಇದೆ. ಇಷ್ಟು ತೆಂಗಿನಕಾಯಿ ಬೇಕಿದ್ದಕ್ಕೆ, ರುಚಿ ಜಾಸ್ತಿ, ಅದಕ್ಕೋಸ್ಕರ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಮೊದಲನೇ ಹಾಲು ತೆಗಿತಾ ಇದ್ದೇನೆ. ಇದರಲ್ಲಿ ಫಸ್ಟ್ ಮಿಲ್ಕ್ ಸಿಗ್ತದೆ ನಮಗೆ. ಒಂದು 2 ಲೋಟದಷ್ಟು ನಾನಿಲ್ಲಿ ನೀರು ಹಾಕಿ ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ. ಮೊದಲನೇ ಹಾಲು ಇಲ್ಲಿ ರೆಡಿ ಆಗ್ತದೆ. ಈ ರೀತಿ ನಾನು ಸ್ಟ್ರೈನರಲ್ಲಿ ಸೋಸಿ ಮೊದಲನೇ ಹಾಲನ್ನು ನಾನು ಸಪ್ರೇಟಾಗಿ ತೆಗೆದು ಇಡ್ತೇನೆ ನಾನು. ಇದು ನಮಗೆ ಕೊನೆಗೆ ಹಾಕಲಿಕ್ಕಿದೆ. ನಂತರ 2ನೇ ಮತ್ತು 3ನೇ ಹಾಲನ್ನು ಉಪಯೋಗಿಸಿ ನಾವು ಅನ್ನ ಬೇಯಿಸ್ತಾ ಇದ್ದೇನೆ ಮೆಂತೆ ಹಾಕಿ. ಇದು ನೋಡಿ ನಾನು ತೆಗೆದು ಬೇರೊಂದು ಪಾತ್ರೆಯಲ್ಲಿ ಇದನ್ನು ಹಾಕಿಟ್ಟಿರ್ತೇನೆ. ಅದೇ ರೀತಿ ಇದು 2ನೇ ಹಾಲಿಗೋಸ್ಕರ ನಾನು 2 ಲೋಟದಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ 2ನೇ ಹಾಲು. ಇದೇ ರೀತಿ ನಾನೀಗ 3ನೇ ಸಲ ಸಹ ಒಂದು 2 ಲೋಟ ನೀರು ಹಾಕಿ ಹಾಲು ತೆಗಿತಾ ಇದ್ದೇನೆ ನೋಡಿ. ಇದಕ್ಕೂ ಅಷ್ಟೇ ನಾನು 1-2 ಲೋಟ ನೀರು ಹಾಕ್ತೇನೆ. ಅಷ್ಟು ನೀರು ಬೇಕಾಗ್ತದೆ, ಯಾಕಂದರೆ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ, ಮತ್ತು ಗಂಜಿ ಅಂದಮೇಲೆ ಸ್ವಲ್ಪ ನೀರಾಗಿರ್ತದೆ, ಅದಕ್ಕೋಸ್ಕರ. ಎಷ್ಟು ತೆಳುವಾಗಿ ಮಾಡಿದರೂ ಒಂದು ಅರ್ಧ ಗಂಟೆ ಇಟ್ಟರೆ ಸ್ವಲ್ಪ ಗಟ್ಟಿ ಆಗ್ತದೆ ಅದು. ಹಾಗಾಗಿ ಇದರಲ್ಲಿ ನೋಡಿ 2ನೇ ಮತ್ತು 3ನೇ ಹಾಲು ಇದೆ, ನಾನು ತೆಗೆದು ರೆಡಿ ಮಾಡಿದ್ದೇನೆ. ಈಗ ನಾವು ನೆನೆ ಹಾಕಿದ ಅಕ್ಕಿಯನ್ನು ಹಾಕಿ ಇದನ್ನು ಬೇಯಿಸಬೇಕು. ಒಂದು ಸಲ ನಾನು ಹೈ ಫ್ಲೇಮಲ್ಲಿ ಇದನ್ನು ಕುದಿಯುವವರೆಗೆ ಇಟ್ಟಿರ್ತೇನೆ. ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೋದು. ಈಗ ನೆನೆ ಹಾಕಿದಂತಹ ಮೆಂತೆಕಾಳು ನೀರು ಸಮೇತ ನಾನು ಹಾಕ್ತಾ ಇದ್ದೇನೆ ನೋಡಿ. ನೀರನ್ನು ಚೆಲ್ತಾ ಇಲ್ಲ ನಾನು. ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಚೆನ್ನಾಗಿರ್ತದೆ. ನಾವು ಈಗ ಮಳೆಗಾಲದಲ್ಲಿ ಹೆಚ್ಚಾಗಿ ಇದನ್ನು ಮನೆಯಲ್ಲೆಲ್ಲ ಮಾಡ್ತಾರೆ, ತಂಪು ಅಂತ ಹೇಳಿ. ನೋಡಿ ಇದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತೇನೆ. ಹೈ ಫ್ಲೇಮಲ್ಲಿ ಒಂದು ಸಲ ಕುದಿಲಿಕ್ಕೆ ಅಂತ ಇಡುವ. ಸ್ವಲ್ಪ ನೀರು ಕಡಿಮೆ ಕಂಡಿತು ಅಂತ ನಾನೊಂದು 2 ಲೋಟದಷ್ಟು ನೀರು ಹಾಕಿದ್ದೇನೆ ನಾನು. ಅಂದರೆ ಟೋಟಲ್ ಈಗ ನಾನು 5 ಲೋಟದಷ್ಟು ನೀರು ಹಾಕಿದ್ದೇನೆ ಇದಕ್ಕೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಉಂಟು ಹೈ ಫ್ಲೇಮಲ್ಲಿಟ್ಟು. ಈಗ ನಾನಿದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಸ್ವಲ್ಪ ಅದರ ಮುಚ್ಚಳವನ್ನು ಸೈಡಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಾಂದರೆ ಹಾಲು ಹೊರಗೆ ಉಕ್ಕಿ ಬರ್ತದೆ. ಉಕ್ಕಿ ಬರಬಾರ್ದು ಅಂತಿದ್ದರೆ ಈ ರೀತಿ ಸ್ವಲ್ಪ ಸೈಡಲ್ಲಿಟ್ಟು ಬೇಯಿಸಬೇಕು. ಈಗ ನೋಡಿ ಬೇಯ್ತಾ ಬಂತು. ಈಗ ನಾನು ಇದಕ್ಕೆ ಒಂದು ಸಣ್ಣ ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಜಾಸ್ತಿ ಉಪ್ಪಾದರೂ ಸಹ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ. ಈಗ ಪುನಃ 1 ಕುದಿ ಬೇಯಿಸಿದರೆ ನೋಡಿ ಚೆನ್ನಾಗಿ ಬೆಂದಿದೆ. ಇದು ಬೇಯಿಸಿದರೆ ರೆಡಿ ಆಗ್ತದೆ. ಈಗ ನಾನಿದು ಚೆನ್ನಾಗಿ ಬೆಂದಿದೆ. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೇನೆ. ಚೆನ್ನಾಗಿ ಬೆಂದಿದೆ ಇದು. ಮೆಂತೆಕಾಳು ಸಹ ಅಷ್ಟೇ ಚೆನ್ನಾಗಿ ಬೆಂದಿದೆ. ಇದನ್ನೀಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಮೊದಲು. ನಂತರ ಇದಕ್ಕೆ ಕೊನೆಗೆ ನಾವು ಫಸ್ಟ್ ತೆಗೆದ ದಪ್ಪ ತೆಂಗಿನ ಹಾಲು ಇದೆ ನೋಡಿ, ಅದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 1/4 ಗಂಟೆ ಇಟ್ಟು ನಂತರ ತಿನ್ನಬಹುದು. ಅಷ್ಟೊತ್ತಿಗೆ ದಪ್ಪ ಹಾಲು ಸಹ ಚೆನ್ನಾಗಿ ಎಳೆದಿರ್ತದೆ. ಮೊದಲೇ ಹಾಕಿದರೆ ಒಡೆಯುವ ಚಾನ್ಸಸ್ ಇರ್ತದೆ ಹಾಲು, ಅದಕ್ಕೋಸ್ಕರ ಕೊನೆ ಹಾಲು ಹಾಕಿದ್ದೇನೆ. ಇದಕ್ಕೆ 1 ಚಮಚ ತುಪ್ಪ ಹಾಕಿ ಅಥವಾ ಬೆಲ್ಲ ಹಾಕಿ ತಿನ್ನಬಹುದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನಿಮ್ಮ ಮನೆಯಲ್ಲೊಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.